ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ತಮ್ನೇಲ್ನಾಗೆಲ್ಲ ನೋಡಿದ್ದೀರಿ. ರೀಸೆಂಟಾಗಿ ಒಬ್ಬ ವ್ಯಕ್ತಿ ಒಂದು ಗೂಗಲ್ದಾಗ ಹೋಗ್ಬಿಟ್ಟು ಒಂದು ವರ್ಡ್ನ ಸರ್ಚ್ ಮಾಡ್ತಾನೆ. ಆ ಒಂದು ವರ್ಡ್ ಬಂದುಬಿಟ್ಟು ಹೌ ಟು ಕ್ರಿಯೇಟ್ ಗ್ರ್ಯಾನೇಡ್ ಅಂತೇಳಿ. ಈ ಒಂದು ವರ್ಡ್ನ ಸರ್ಚ್ ಮಾಡಿದ್ದಕ್ಕೆ ಅವ ಏನೇನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೋ, ಏನೇನೆಲ್ಲ ಅವ ಈ ಫೇಸ್ ಮಾಡುವಂಥ ಪ್ರಾಬ್ಲಮ್ಗಳು ಬರ್ತಾವೆ ಅಂತೇಳಿ ನೀವೆಲ್ಲ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಾನೋ ಕೇಳ್ರಿ. ಅಂದ್ರೆ ಈ ಒಂದು ವರ್ಡ್ ನಾವು ಸರ್ಚ್ ಮಾಡಿದ್ದಕ್ಕೆ ಪೊಲೀಸರು ಆ ಒಂದು ವ್ಯಕ್ತಿನ ಅರೆಸ್ಟ್ ಮಾಡ್ಯಾರ. ಅರೆಸ್ಟ್ ಮಾಡಿ ಒಂದು 2-3 ತಿಂಗಳ ಗಂಟಲೆ ಅವನ್ನ ಜೈಲಿನಾಗ ಇಟ್ಕೊಂಡು ಮತ್ತು ಅವ್ನಿಗೆ ದಂಡ ಹಾಕಿಸ್ಕೊಂಡು ಬೇಲ್ ಮೇಲೆ ಹೊರಗೆ ರಿಲೀಸ್ ಮಾಡ್ಸ್ಕೊಂಡಾರ ಅವನು. ಅಂದ್ರೆ ಈ ಒಂದು ವರ್ಡ್ ಸರ್ಚ್ ಮಾಡಿದ್ದಕ್ಕೆ ಗೋರ್ಮೆಂಟ್ದವರು ಎಷ್ಟು ಆ್ಯಕ್ಷನ್ ತೊಗೊಂತಾರೋ, ಎಷ್ಟು ಹೈ ಅಲರ್ಟ್ ಆಗಿದೆ, ಎಷ್ಟಿದು ಇಲ್ಲಿಗಲ್ಲ ಅಂತೇಳಿ ನನಗೆ ಕೇಳ್ಬೋದು. ಸೊ ಫ್ರೆಂಡ್ಸ್, ಇಂಥದ್ದು ಇನ್ನೂ ಏನೇನು ವರ್ಡ್ಗಳನ್ನ ಸರ್ಚ್ ಮಾಡಿದ್ರೆ ಪೊಲೀಸರು ಆ್ಯಕ್ಷನ್ ಅದು ತೊಗೋತಾರೋ, ಅರೆಸ್ಟ್ ಮಾಡ್ತಾರೋ ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನೋ. ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ಗಳನ್ನ ತೊಗೊಂಬರ್ತಿರ್ತಾನೋ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈಗ ವಿಷಯಕ್ಕೆ ಬರೋನು. ಅಂದ್ರೆ ಏನೇನೆಲ್ಲ ವರ್ಡ್ಗಳನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪೊಲೀಸರಾಗಿರ್ಬೋದು, ಸೈಬರ್ ಕಂಪ್ನಿಯವ್ರಾಗಿರ್ಬೋದು, ಯಾರೋ ಇರುವಲ್ಲ ಡಿಪಾರ್ಟ್ಮೆಂಟ್ ಅದು, ಅವ್ರು ನಮ್ಮ ಮೇಲೆ ಆ್ಯಕ್ಷನ್ ಅನ್ನೋದು ತೊಗೋತಾರೆ ಅಂತೇಳಿ. ಮೊದಲನೇ ಬಂದುಬಿಟ್ಟು ಈಗ ಆಗಲೇ ಹೇಳಿದಂಗೆ ಗ್ರ್ಯಾನೇಡ್ ಆಗಿರ್ಬೋದು, ಈಗ ಗ್ರೆನೇಡ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಅಂದ್ರೆ ಏನೋ ಹರ್ತು ತಳವಾರ ಆಗಿರ್ಬೋದು, ಏನೋ ಒಟ್ಟು ಇಂಥದ್ದು ಕೆಲವೊಂದಿಷ್ಟು ಮಟೀರಿಯಲ್ ಏನು ಬರ್ತಾವಲ್ಲ ಅವ ಶಸ್ತ್ರಾಸ್ತ್ರಗಳು ಏನೇನೋ ಅವ, ಇವುಗಳು ಯಾವ ಥರ ನಾವು ಕ್ರಿಯೇಟ್ ಮಾಡೋದು, ಯಾವ ಥರ ಇವನ್ನ ತಯಾರಿಸ್ತಾರೋ ಅಂತೇಳಿ ಕೆಲವೊಂದಿಷ್ಟು ಗೂಗಲ್ದಾಗ ಹೋಗ್ಬಿಟ್ಟು ನಾವು ಕೆಲವೊಂದಿಷ್ಟು ಟೈಪ್ ಮಾಡೋದು ವರ್ಡ್ಗಳನ್ನ. ಹೌ ಟು ಕ್ರಿಯೇಟ್ ಗ್ರೆನೇಡ್, ಹೌ ಟು ಮೇಕ್ ಗ್ರೆನೇಡ್ ಅಂತೇಳಿ ಈ ಥರದ ವರ್ಡ್ಗಳನ್ನ ಸರ್ಚ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇದು ಗೊತ್ತಾಗ್ಬಿಡ್ತೈತೆ ನಮ್ಮ ಒಂದು ರಾಜ್ಯದಾಗ ಅಥವಾ ನಮ್ಮ ಒಂದು ಕಂಟ್ರಿ ಒಳಗೆ ಇರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೈಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾರೇ ವರ್ಡ್ ಆಟೋಮೆಟಿಕ್ಲಿ ಅವ್ರಿಗೆ ಅದಾಗ ಗೊತ್ತಾಗ್ಬಿಡ್ತೈತಿ. ಅವರು ಆಟೋಮೆಟಿಕ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಒಂದು ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡಿ, ನಮ್ಮ ಒಂದು ಇಮೇಲ್ ಐಡಿನ ಟ್ರ್ಯಾಕ್ ಮಾಡ್ಕೊಂಡು ಡೈರೆಕ್ಟಾಗಿ ನಮ್ಮ ಮೇಲೆ ಅವರು ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಅಂದ್ರೆ ನಮ್ಮ ಮನೆ ಮಠನೂ ಬರ್ಬೋದು, ಅಥವಾ ನಮ್ಗೆ ಅಲ್ಲೇ ಡೈರೆಕ್ಟಾಗಿ ಅವ್ರು ನಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೋಬೋದು ಅಲ್ಲಿಂದ ಅಲ್ಲೇ. ಸೊ ಫ್ರೆಂಡ್ಸ್, ಇದೇನಾಕೈತಪ್ಪ ಅಂದ್ರೆ ಎಲ್ಲ ಇವು ಒಂದು ಗ್ಯಾಮ್ಲಿಂಗ್ ಆಗಿಬಿಡ್ತಾವೆ ಇವು. ಅಂದ್ರೆ ಇಲ್ಲಿಗಲ್ ಆಕೈತದ. ಇದು ಗೋರ್ಮೆಂಟ್ಗೆ ಇದು ವಿರುದ್ಧ ಮಾಡಿದಂಗೆ ನಾವು ಕಾನೂನು ಬಾಹಿರ ಅಂತ ಕರಿತಾರಲ್ಲ ಅದು. ಅಂದ್ರೆ ಹಂಗೆ ಮಾಡಿದಂಗೆ ಆಕೈತಿ. ಸೊ ಫ್ರೆಂಡ್ಸ್, ಕಾನೂನು ಬಾಹಿರ ಅಂತೇಳಿ ಕರಿತಾರಲ್ಲ ಆ ಒಂದು ವಿಷಯಕ್ಕೆ ಇದು ಒಳಪಡ್ತೈತೆ. ಹಿಂಗಾಗಿ ಏನಾಗೈತಪ್ಪ ಅಂದ್ರೆ ಈ ಒಂದು ವರ್ಡ್ನ ಸರ್ಚ್ ಮಾಡಬಾರ್ದು. ಇದು ಒಂದನೇದು. ಇನ್ನೂ 2-3 ಅದಾವು. ಅದರೊಳಗೆ ಬಂದುಬಿಟ್ಟು ಇನ್ನು ಎರಡನೇದು ಹೇಳೋದಾದ್ರೆ, ನೀವು ಈಗ ಡಾರ್ಕ್ ವೆಬ್ ಬತ್ತಿ ಕೇಳಿರಿ ಹೆಸರು. ಆ ಒಂದು ಡಾರ್ಕ್ ವೆಬ್ ಅನ್ನೋದು ನೀವು ಸರ್ಚ್ ಮಾಡೋಂಗಿಲ್ಲ. ಈ ಒಂದು ವರ್ಡನ್ನು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನೀವು ಆಟೋಮೆಟಿಕ್ಲಿ ಅದು ಗೊತ್ತಾಗೈತಿ. ನೀವು ಒಂದು ಇಮೇಲ್ ಐ ಡಿನ ನಾವು ಟ್ರ್ಯಾಕ್ ಮಾಡ್ಕೊಂಡು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂತಾರು. ಇದು ಡಾರ್ಕ್ ವೆಬ್ ಅಂತೇಳಿ ಇದನ್ನು ಕೂಡ ನೀವು ಸರ್ಚ್ ಮಾಡೋಕೆ ಹೋಗಬಾರ್ದು. ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಗೊತ್ತಿಲ್ಲಪ್ಪ ಅಂದ್ರೆ ಐಕಾರ್ಡ್ ಹಾಕಿರ್ತ ಹೋಗಿ ನೋಡ್ಕೋರಿ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದ್ರೆ ಹೌ ಟು ಲರ್ನ್ ಹ್ಯಾಕಿಂಗ್, ಹೌ ಟು ಲರ್ನ್ ವೈಟ್ ಹ್ಯಾಕಿಂಗ್ ಅಂತೇಳಿ. ಅಂದ್ರೆ ಈ ಒಂದಿಷ್ಟು ಇವು ಬರ್ತಾವೆ ಡಾರ್ಕ್ ವೆಬ್ನಾಗ ಹ್ಯಾಕಿಂಗ್ ಬರ್ತಾರಲ್ಲ ಅವುಗಳ ಬಗ್ಗೆ ಲರ್ನ್ ಮಾಡ್ಕೊಳ್ಳೋದು, ಅಂದ್ರೆ ಕಲ್ಕೋದು. ಇವು ಏನಾಕೈತಪ್ಪ ಅಂದ್ರೆ ಇದು ಕೂಡ ಇಲ್ಲಿಗಲ್ ಆಕೈತಿ. ಹ್ಯಾಕಿಂಗ್ ಬರುವಂಥ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು, ಹ್ಯಾಕಿಂಗ್ ಮೇಲೆ ಬರುವಂಥ ಲರ್ನಿಂಗ್ ಬುಕ್ಸ್ ಆಗಿರ್ಬೋದು, ಕೋರ್ಸಸ್ ಆಗಿರ್ಬೋದು, ಇವುಗಳ ಬಗ್ಗೆನೂ ಸರ್ಚ್ ಮಾಡೋಂಗಿಲ್ಲ. ಇವುಗಳನ್ನ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಇದು ಕೂಡ ಇಲ್ಲಿಗಲ್ ಆಕೈತಿ. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋತಾರೆ ಗೌರ್ಮೆಂಟ್ದವರು. ಇದು ಮೂರನೇದು. ಇನ್ನು ನಾಲ್ಕನೇದ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಕ್ರೈಮ್ಗಳು ಬರ್ತಾವೆ ಕೆಲವೊಂದಿಷ್ಟು ನೋಡಿರ್ಬೋದು ನೀವು. ಅಂದ್ರೆ ಗೋರ್ಮೆಂಟ್ದವರು ಸಾಲ್ವ್ ಮಾಡುವಂಥ ಕೆಲವೊಂದಿಷ್ಟು ಸಾಲ್ವ್ ಮಾಡಲಾರ್ದಂಥವು ಕೆಲವೊಂದಿಷ್ಟು ಕ್ರೈಮ್ ಸೀನ್ಗಳು ಬರ್ತಾವಲ್ಲ ಇವುಗಳ ಬಗ್ಗೆನೂ ಸರ್ಚ್ ಮಾಡಬಾರ್ದತ್ತ. ಅಂದ್ರೆ ಇದು ಕೂಡ ಇಲ್ಲಿಗಲ್ ಆಗೈತೆ. ಅಂದ್ರೆ ಗೋರ್ಮೆಂಟ್ದವು ಕೆಲವೊಂದಿಷ್ಟು ಪ್ರೈವೇಟ್ದವು ಕೇಸ್ ಬರ್ತಾವೆ. ಆ ಒಂದಷ್ಟು ಕೇಸ್ಗಳನ್ನ ಗೂಗಲ್ದಾಗ ಸರ್ಚ್ ಮಾಡೋಕೆ ಬರೋಂಗಿಲ್ಲ ನಾವು, ಅವರು ಅಷ್ಟೇ ಸರ್ಚ್ ಮಾಡ್ಕೋಬೇಕು. ಇದನ್ನು ಕೂಡ ನೀವು ಮಾಡೋಕೆ ಹೋಗಬಾರ್ದು. ಇದು ಕೂಡ ಇಲ್ಲಿಗಲ್ ಆಗೈತೆ. ಇನ್ನು ನೋಡಿರ್ಬೋದು ನೀವು ಆರ್ಮಿ ಪಡೆಗಳು ಬರ್ತಾವೆ, ನೇವಿ ಆಗಿರ್ಬೋದು, ಭೂದಳ, ವಾಯುದಳ, ನೌಕಾದಳ ಅಂತೇಳಿ ಏನೇನು 12 ಥರ ಬರ್ತಾವೆ. ಅಂದ್ರೆ ಆರ್ಮಿ ಒಳಗೆ ಅದ್ರೊಳಗೆ ಯಾವುದೋ ಒಂದು ಇರಲದ ಪಡೆ, ಆ ಒಂದು ಪಡೆ ಬಗ್ಗೆ ನಾವು ಇಲ್ಲಿಗಲಾಗಿ ಕೆಲವೊಂದಿಷ್ಟು ಡೀಪ್ ಅವರು ಇರ್ತಾವಲ್ಲ ಅವು ಯಾವ ಥರ ಟ್ರೈನಿಂಗ್ ಕೊಡ್ತಾರೋ, ಅವ್ರು ಯಾವ ಥರ ಸೈನಿಕರು ತರಬೇತಿ ಕೊಡ್ತಾರೋ, ಈ ಥರದ ವಿಷಯಗಳನ್ನ ನಾವು ಗೂಗಲ್ದಾಗ ಸರ್ಚ್ ಮಾಡೋಕೆ ಬರೋಂಗಿಲ್ಲ. ಇವುಗಳೇನಕ್ಕಪ್ಪ ಅಂದ್ರೆ ಇಲ್ಲಿಗಲ್ ಆಕೈತೆ. ಇದು ಆರ್ಮಿ ಒಂದು ಸೀಕ್ರೆಟ್ ಇದ್ದಂಗೆ ಅದ. ಅದನ್ನು ಅವ್ರಿಗೆ ಅವರ ಒಂದು ಸೋಲ್ಜರ್ಸ್ಗಳಿಗೆ ಅವರು ಕೊಡುವಂಥ ಒಂದು ತರಬೇತಿನ ನಾವು ಡೈರೆಕ್ಟ್ ಓಪನ್ನಾಗಿ ನಾವು ಕೇಳಿದಂಗೆ ಆಗೈತೆ ಅದು.
ಅವುಗಳನ್ನ ಕೇಳಕ್ಕೆ ಬರೋಂಗಿಲ್ಲ. ಅವಕ್ಕೆ ಒಂದು ವ್ಯಾಲ್ಯೂ ಇರ್ತೈತಿ, ಅದಕ್ಕಾಗಿ ಅವ್ರನ್ನ ಸೀಕ್ರೆಟಾಗಿ ಇಟ್ಟಿರ್ತಾರೆ. ಅವರ ತರಬೇತಿ ಆಗಿರ್ಬೋದು, ಕೋರ್ಸಸ್ ಆಗಿರ್ಬೋದು, ಆರ್ಮಿ ಸರ್ವಿಸ್ ಸೋಲ್ಜರ್ಸ್ಗಳಿಗೆ ಕೊಡುವಂಥ ಏನೋ ಇರುವಲ್ದಾಕತ್ತ ಸೌಕರ್ಯ, ಅದನ್ನೆಲ್ಲ ನಾವು ಸರ್ಚ್ ಮಾಡೋಕ್ಕೆ ಬರೋಂಗಿಲ್ಲ. ಅದು ಕೂಡ ಇಲ್ಲಿಗಲ್ ಆಗೈತಿ. ಇನ್ನು ಬಾರ್ಡ್ರುಗಳ ಬಗ್ಗೆ ಜಾಸ್ತಿ ಅನ್ವೇಷಣೆ ಮಾಡ್ತಿರ್ತಾರೆ, ನೋಡಿರ್ಬೋದು ನೀವು. ಅಂದ್ರೆ ಈಗ ಒಂದು ದೇಶದ ಬಗ್ಗೆ, ದೇಶದಲ್ಲಿರುವಂಥ ಬಾರ್ಡ್ರುಗಳು ಅಂದ್ರೆ ಈ ಒಂದು ಬಾರ್ಡ್ರ್ ಎಷ್ಟು ಇಲ್ಲಿ ಮಟ್ಟ ಕ್ರಾಸ್ ಮಾಡೈತಿ ಅಂತೇಳಿ ಎಲ್ಲನೂ ನಾವು ಗೂಗಲ್ದಾಗ ಕೇಳಕ್ಕೆ ಬರೋಂಗಿಲ್ಲ. ಕೆಲವೊಂದಿಷ್ಟು ಕಂಟ್ರಿಗಳು ಇರ್ತಾವೆ, ಬಾರ್ಡ್ರ್ ಕಂಟ್ರಿ ಸಮಸ್ಯೆಗಳು ಬರ್ತಾವೆ. ಈಗ ನಮ್ಮದು ಹೆಂಗೆ ಐತಿಲ್ಲ ಈಗ ಕಾಶ್ಮೀರದು ಅಂತೇಳಿ, ಹಂಗೆ ಈಗ ಇಂಡಿಯಾ, ಚೀನಾದು, ಅರುಣಾಚಲ ಪ್ರದೇಶ ಹೆಂಗೆ ಐತಿಲ್ಲ ಪ್ರಾಬ್ಲಮ್, ಅಂಥ ಕೆಲವೊಂದಿಷ್ಟು ಮ್ಯಾಪ್ಗಳನ್ನ ನಾವು ಡೀಪಾಗಿ ಸ್ಟಡಿ ಮಾಡೋಕ್ಕೆ ಬರೋಂಗಿಲ್ಲ ಗೂಗಲ್ದಾಗ. ಆನ್ಲೈನ್ದಾಗ ಗೂಗಲ್ ಮ್ಯಾಪ್ನಾಗ ಅರುಣಾಚಲ ಪ್ರದೇಶದ ಕೆಲವೊಂದಿಷ್ಟು ಮ್ಯಾಪ್ಗಳನ್ನ, ಬಾರ್ಡ್ರ್ಗಳ ಬಗ್ಗೆ ನಾವು ಏನಾರು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ವಿಪ್ಪ ಅಂದ್ರೆ ಅದು ಎರಡೂ ಕಂಟ್ರಿಗೆ ಏನಾಗೈತಪ್ಪ ಅಂದ್ರೆ ಪೆಟ್ ಕೊಡೋದು. ಹೀಗಾಗಿ ಬಾರ್ಡ್ರ್ಗಳ ಬಗ್ಗೆ ಅಂದ್ರೆ ಈ ಮ್ಯಾಪ್ಗಳ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಗೂಗಲ್ದಾಗ ನಾವು ಕೇಳಬಾರ್ದು. ಇದು ಕೂಡ ಇಲ್ಲಿಗಲ್ ಆಗೈತಿ. ಇನ್ನು ನೆಕ್ಸ್ಟ್ ಒಂದು ಹೇಳೋದಾದ್ರೆ, ಈಗ ಕಂಟ್ರಿಗಳ ಬಗ್ಗೆ ಅಂದ್ರೆ ಕಂಟ್ರಿ ಒಳಗೆ ಇರುವಂಥ ಅವರ ಒಂದು ಪೂರೆಸ್ಟ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಕಂಟ್ರಿ ಒಳಗಿರುವಂಥ ಬಡತನದ ಬಗ್ಗೆ, ಕಂಟ್ರಿ ಒಳಗಿರುವಂಥ ನೆಗೆಟಿವ್ ಇನ್ಫಾರ್ಮೇಷನ್ ಬಗ್ಗೆ ಜಾಸ್ತಿ ಸರ್ಚ್ ಮಾಡೋಕ್ಕೆ ಹೋಗಬಾರ್ದು. ಅಂದ್ರೆ ಈ ಒಂದು ಕಂಟ್ರಿ ಹಿಂಗೆ ಇರೋಕ್ಕೆ ಕಾರಣ ಏನು, ಅಕಸ್ಮಾತ್ ಏನೋ ಡೆವಲಪ್ ಆಗಿರಲಿಲ್ಲಪ್ಪ ಅಂದ್ರೆ ಯಾವುದೋ ಒಂದು ಕಂಟ್ರಿ, ಆ ಒಂದು ಕಂಟ್ರಿ ಬಗ್ಗೆ ನಾವು ಕಂಟ್ರಿ ಯಾವಾಗ ಡೆವಲಪ್ ಆಗಿಲ್ಲ ಅಂತೇಳಿ ಅತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಉದ್ದಾಡ್ತಿರ್ತೀವಿ. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡೋದ್ರಿಂದ ಏನಾಗೈತಪ್ಪ ಅಂದ್ರೆ ಅದು ಇಲ್ಲಿಗಲ್ ಆಗೈತಿ. ಆ ಒಂದು ಕಂಟ್ರಿಗೆ ನಾವು ಹೆಚ್ಚಿನ ಒಂದು ಆ ಒಂದು ಕಂಟ್ರಿನ ನಾವು ಅತಿ ಹೆಚ್ಚು ನಾವು ಹೀಯಾಳಿಸಿದಂಗೆ ಆಗೈತೆ, ಅದು ಟೀಕಿಸಿದಂಗೆ ಆಗೈತಿ. ಅದಕ್ಕಾಗಿ ಕೆಲವೊಂದಿಷ್ಟು ಕಂಟ್ರಿಗಳ ಬಗ್ಗೆ ನಾವು ನೆಗೆಟಿವ್ ಆಗಿ ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡೋದನ್ನು ಗೂಗಲ್ದಾಗ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಯಾವುದೋ ಕಂಟ್ರಿ ಇರುವಲ್ದಾಗ ನಮ್ಮ ದೇಶದೊಳಗೆ ನಾವು ಯಾಕೆ ನೀವು ಇದೀವಿ ಅಂತೇಳಿ ಅತಿ ಹೆಚ್ಚು ನಾವು ಸರ್ಚ್ ಮಾಡಿದ್ದೀವಪ್ಪ ಅಂದ್ರೆ ಅದೇನಾಕೈತಪ್ಪ ಅಂದ್ರೆ ಸರ್ಚ್ ರ್ಯಾಂಕಿಂಗ್ನಾಗ ಟಾಪ್ನಾಗ ಹೋಗಿ ಕೂತು ಬಿಡ್ತೈತೆ. ಅದು ಆ ಥರ ಸರ್ಚ್ ರ್ಯಾಂಕಿಂಗ್ನಾಗ ಹೋಗಿ ಕುಂದ್ರೋದ್ರಿಂದ ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ರ್ಯಾಂಕಿಂಗ್ನಾಗ ಇರುವಂಥ ಕೆಲವೊಂದಿಷ್ಟು ಟೈಟಲ್ಗಳನ್ನ ಅವರು ಕಲೆಕ್ಟ್ ಮಾಡ್ತಿರ್ತಾರೆ. ಅಂದ್ರೆ ಗೂಗಲ್ದವರು ಕಲೆಕ್ಟ್ ಮಾಡ್ತಿರ್ತಾರೆ. ಈ ರೀತಿ ಕಲೆಕ್ಟ್ ಮಾಡಿದ ಮೇಲೆ ಏನಾಗೈತಪ್ಪ ಅಂದ್ರೆ ಆ ಒಂದು ದೇಶದ ಮೇಲೆ ಕೆಲವೊಂದಿಷ್ಟು ಜುಗುಪ್ಸೆ ಅನ್ನೋದು ಬಂದುಬಿಡ್ತೈತೆ. ಅದಕ್ಕಾಗಿ ಹೇಳತ್ತನು ಈ ಥರದ ಟೈಟಲ್ಗಳನ್ನ ಹಿಡಿದ್ರು ಏನಾಗೈತಪ್ಪ ಅಂದ್ರೆ ಇಲ್ಲಿಗಲ್ ಆಗೈತಿ. ಇದನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ ಫ್ರೆಂಡ್ಸ್, ಏನು ಏನಿಲ್ಲ ಇವು ಅಷ್ಟೇ ಇರಲಾರ್ದ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಅದಾವೆ ಗೂಗಲ್ ಸರ್ಚ್ ಮಾಡಲಾರ್ದು. ಅವು ಅಷ್ಟೊಂದು ಏನು ಹೇಳ್ಕೋ ಅಷ್ಟಿಲ್ಲ. ಆದರೆ ಮೇನ್ ಇವೇನೇನದಲ್ಲ ಇವು ಇಂಪಾರ್ಟೆಂಟ್ ಆಗಿರೋಂಥ ಮೇನ್ ಪಾಯಿಂಟ್ಸ್. ಈ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನೀವು ಗೂಗಲ್ನ ನೀವು ಮಿಸ್ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟು ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಅನ್ನೋದು ಬರ್ತೈತೆ ಗೂಗಲ್ದಾಗ ಏನೆಲ್ಲ ಸರ್ಚ್ ಮಾಡಬೇಕು, ಏನೆಲ್ಲ ಸರ್ಚ್ ಮಾಡಬಾರ್ದು ಅಂತೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಬರ್ತಾನೋ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.